ಯಮೇನತ್ತ ಗ್ರಾಮ ಪಂಚಾಯತಿ ಪದಕಾಷ್ಟಿ ಗ್ರಾಮ ಸರ್ವೆ ನಂಬರ್ ಅಲ್ಲಿ ಕೆರೆ ಬರ್ತದೆ. ಕೆರೆ ಅಂಗಳದಲ್ಲಿ ಹೊರ ರಾಜ್ಯಗಳಿಂದ ಸುಮಾರು ಬೃಹತ್ ಪ್ರಮಾಣವಾಗಿ ಮಣ್ಣನ್ನು ಅಗೆದಿರ್ತಾರೆ. ಮಣ್ಣನ್ನು ಅಗೆದ್ಬಿಟ್ಟು ಈ ಲಾರಿಗಳಲ್ಲಿ ಸುಮಾರು 16 ಚಕ್ರದ ವಾಹನಗಳು, ದೊಡ್ಡ ದೊಡ್ಡ ವಾಹನಗಳಲ್ಲಿ ಸಾಗಾಣಿಕೆ ಮಾಡ್ತಾ ಇರೋದು ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಅಧ್ಯಕ್ಷರ ಗಮನಕ್ಕೆ ಬಂದಾಗ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಇಲ್ಲಿ ತುಂಬಾ ಗಾಡಿಗಳು, JCB ಅಗಿಯೋದು ಗಾಡಿಗಳು ಮತ್ತೆ ಕೆರೆಗಳನ್ನ ತುಂಬಾ ನಾಶ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಸದಸ್ಯರು ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿವರ್ಗ ಸೇರ್ಬಿಟ್ಟು ನಾವು ಈ ತರ ಇದನ್ನ ಒಂದು ಪ್ರಕರಣವಂತ ಗುರುತಿಸಿ ಇವತ್ತು ನಾವು ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ತಿಳಿಸಿದ್ದೀವಿ. ಅವರು ತಕ್ಷಣ ಬಂದು ಇದನ್ನ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಬೇರೆ ನಮ್ಮ ರಾಜ್ಯದ ರೈತರಿಗೆ ಕೊಡ್ಬೇಕಾದಂತ ಮಣ್ಣನ್ನ ಹೊರ ರಾಜ್ಯದ ಒಂದು ವಾಣಿಜ್ಯ ಉದ್ದೇಶಕ್ಕಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಸ್ಥಳದಲ್ಲಿ ನಾವು ಕೇಳಿದಾಗ ಯಾವುದೇ ಸಮಂಜಸವಾದ ಉತ್ತರ ಅವರಿಂದ ಬರ್ತಾ ಇಲ್ಲ. ಗಾಡಿಗಳು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಾ ಏನು ಅಂತಂದ್ರೆ ಅವ್ರು ಕರೆಕ್ಟಾಗಿ ಉತ್ತರ ಕೊಡ್ತಾ ಇಲ್ಲ. ಆಮೇಲೆ ಅವ್ರಿಗೆ ಮಾಲೀಕರಿಗೆ ಏನು ಫೋನ್ ಮಾಡಿ ಕೊಟ್ಟಾಗ ಅವ್ರು ಹೇಳ್ತಾರೆ, ನಾವು ಮೈನ್ಸ್ ಇಂದ ಅನುಮತಿ ತಗೊಂಡಿದೀವಿ, ಇಷ್ಟು ಎಕರೆ ಇಷ್ಟು ಕ್ಯೂಬಿಕ್ ಮೀಟರ್ ಅಲ್ಲಿ ನಾವು ಎತ್ತಿತೀವಿ ಅಂತ ಹೇಳಿದ್ದಾರೆ. ಬಟ್ ಅಷ್ಟು ಎಕರೆ ಅವ್ರು ಕೊಟ್ಟಂತ ಮೈನ್ಸ್ ಇಂದ ಕೊಟ್ಟಂತಹ ಅನುಮತಿ ಪತ್ರನೇ ಬೇರೆ ಇದೆ, ಇಲ್ಲಿ ನಡೀತಕ್ಕಂತ ಮಣ್ಣು ಎತ್ತುತ್ತ ಕೆಲಸನೂ ಬೇರೆ ಇದೆ. ಕ್ಯೂಬಿಕ್ ಮೀಟರ್ ಮೇಲೆ ಇಂತಿಷ್ಟು ಅಮೌಂಟ್ ಕಟ್ಟಿದೀವಿ ಅಂತಾನು ಹೇಳ್ತಾರೆ. ಗ್ರಾಮ ಪಂಚಾಯತಿಗೆ ಅದ್ರದ್ದು ಯಾವುದೋ ಒಂದು ನಾವು ಕಟ್ಟಬೇಕಾಗಿಲ್ಲ ಅನ್ನೋ ಸಮಂಜಸ ಉತ್ತರ ಕೊಡ್ತಾ ಇದ್ದಾರೆ. ಅದನ್ನ ಅಸಮಂಜಸವಾದ ಉತ್ತರ ನಾವು ಒಪ್ಪಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ಇದನ್ನ ಮಾಧ್ಯಮದವರ ಮೂಲಕ ನಾವೇನ್ ತಿಳಿಸ್ತೀವಿ ಅಂದ್ರೆ, ಈ ಕೆರೆ ಅಂಗಳದಲ್ಲಿ ನಡೀತಕ್ಕಂಥ ಅಕ್ರಮವನ್ನ ಸರ್ಕಾರ ಗಮನಿಸಬೇಕು, ಇದನ್ನ ತಡೆಗಟ್ಟೋದಕ್ಕೆ ಕ್ರಮ ಕೈಗೊಳ್ಬೇಕು ಅಂತೇಳಿ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವಾಗ ಪ್ರಕರಣವನ್ನ ನಾವು ಮಾಡ್ತೀವಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣವನ್ನ ಇದು ಮಾಡಿಬಿಟ್ಟು ಇದನ್ನ ತಡೆಗಟ್ಟೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಮೇನತ್ತ ಗ್ರಾಮ ಪಂಚಾಯತಿಯಿಂದ PDO ಗಮನಕ್ಕೆ ಬಂದಿದ್ದು ಎಷ್ಟು ಒಂದು ಸರ್ಕಾರದ ನಿಯಮಾವಳಿ ಮೇಲೆ ತೆಗಿಬೇಕು ಅನ್ನೋದಕ್ಕೆ ನಾವು ಕೊಟ್ಟಿದ್ದೀವಿ. ತೆಗಿತಾ ಇದ್ದಾವೆ. 2019ರಿಂದ ನಾವು ಬರ್ತಾ ಇತ್ತು. ನಾವು ಇದನ್ನ ಪ್ರಕರಣ ತಗೊಂಡಾಗ ನಾವು ಫಸ್ಟ್ ಎಲ್ಲ ಪರ್ಮಿಷನ್ ಲೆಟರ್ ಕೇಳಿದ್ರು. ಅವರು ಕೇಳಿದಾಗ ಆಯ್ತು, ಸರ್ಕಾರದ ನಿಯಮ ಏನಿದೆ, ಸರ್ಕಾರದ ನಿಯಮಾವಳಿಗಳು ಏನಿದೆ, ಜಲಸಂಪನ್ಮೂಲ ಹಾಳು ಮಾಡದಿರೋ ಹಾಗೆ ಅದನ್ನ ತೆಗೆಯೋದಕ್ಕೆ ಅನುಮತಿ ಇದು ಮಾಡಿರ್ತೀವಿ ಹೊರತು. ಬಟ್ ಇಲ್ಲಿ ಏನಂದ್ರೆ ತುಂಬಾ ಅಕ್ರಮವಾಗಿ ನಡೀತಾ ಇದೆ. ಅದಕ್ಕೋಸ್ಕರ ಇದನ್ನ ನಾವು ತಡೆಗಟ್ಟಬೇಕಂತ ಹೇಳಿ ಈ ದಿನ ನಾವು ಮಾಧ್ಯಮದವರು ಇದು ಮಾಡ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಒಂದು ಕರ್ನಾಟಕದ ಒಂದು ಸಂಪತ್ತು ಹೊರ ರಾಜ್ಯಕ್ಕೆ ಲೂಟಿ ಆಗ್ತಿದೆ ಅಂತ ಕಾಣಿಸ್ತಲ್ಲ, ಮೇಲ್ನೋಟಕ್ಕೆ ನೇರವಾಗಿ ಕಾಣಿಸ್ತದೆ. ಅದಕ್ಕೋಸ್ಕರನೇ ಆ ಒಂದು ನಮ್ಮ ನೀರಿನ ಮೂಲ, ಜಲಮೂಲನ ಮತ್ತೆ ಕೆರೆ ಅಂಗಳನ್ನ ಹಾಳು ಮಾಡೋ ಉದ್ದೇಶ ಇಲ್ಲಿ ನಡೀತಾ ಇರೋದು ನಮಗೆ ತಕ್ಷಣ ಗಮನಕ್ಕೆ ಬಂದ ತಕ್ಷಣ ಇದನ್ನ ನಿಲ್ಸೋ ಪ್ರಯತ್ನ ಇವ್ ಮಾಡ್ತಾ ಇದ್ದೀವಿ. ದಿನಕ್ಕೆ ಎಷ್ಟು ಲೋಡ್ ಲಾರಿ ಹೋಗ್ತದೆ? ಸುಮಾರು ಒಂದು ದಿನಕ್ಕೆ ಮಿನಿಮಮ್ 20ರಿಂದ 30 ಲೋಡ್ ಮಣ್ಣುಗಳು ಇಲ್ಲಿಂದ ತೆಗಿತಾ ಇದ್ದಾರೆ. ಅದು ಬೃಹತ್ ಲಾರಿಗಳು. ಇಂಥ ಲಾರಿಗಳಲ್ಲಿ ಮತ್ತೆ ಇಷ್ಟು ಕ್ಯೂಬಿಕ್ ಮೀಟರ್ ಮಣ್ಣು ಇಷ್ಟು ವ್ಯಾಪ್ತಿ ಪ್ರದೇಶ ಅಂತ ಗುರುತು ಮಾಡಿರ್ತಾರೆ ಮೈನ್ಸ್ ಅಂಡ್ ಜ್ಯುವೆಲರ್ಸ್ ಇಂದ. ಅದು ಮೀರಿ ಹೋಗ್ತಾ ಇದೆ ಇಲ್ಲಿ. ಅದು ಕೆರೆ ಮಣ್ಣು ಹೊಲಕ್ ಮಾತ್ರ ಸೀಮಿತ. ಅಂದ್ರೆ ಈಗ ಸರ್ಕಾರ ಏನ್ ನಿಯಮ ಮಾಡಿದೆ ಅದ್ರ ಮೇಲೆ ಅವರು ಒಂದು ಆದೇಶ ಪತ್ರ ತಗೊಂಡಿದ್ದಾರೆ. ಬಟ್ ಅದನ್ನ ಮೀರಿ ಇಲ್ಲಿ ಅಂಗಳನ್ನ ಅಗೆದಿದ್ದಾರೆ. ಅದಕ್ಕೋಸ್ಕರ ನಾವಿಲ್ಲಿ ಇದು ಮಾಡ್ತಾ ಇದ್ದೀವಿ. ಮತ್ತೆ ವ್ಯಾಪ್ತಿ ಪ್ರದೇಶ ಏನಿದೆ, ಇವಾಗ ಅವರಿಗೆ ಕೊಟ್ಟಂತ ಅವಧಿ ಮೀರಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಅಲ್ಲ, ಕೆರೆಯಲ್ಲಿರುವಂತ ಒಂದು ಪದ್ಧತಿ, ಒಂದು ಸ್ಥಳೀಯ ಒಂದು ರೈತರ ಒಂದು ರೈತಾಪಿ ವರ್ಗಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಒಂದಷ್ಟು ತಗೊಳ್ಳೋದಕ್ಕೆ 100 ನಿಯಮಗಳಿದಾವೆ. ಈ ರೀತಿ ಒಂದು ನಮ್ಮ ಕರ್ನಾಟಕದ ಸಂಪತ್ತು ಹೊರ ರಾಜ್ಯಕ್ಕೆ ಲೂಟಿ ಅಕ್ರಮ, ಇಲ್ಲಿ ಅಕ್ರಮ ನಡೀತಾ ಇದೆ. ಇಲ್ಲಿ ಅಕ್ರಮ ನಡೀತಾ ಇದೆ. ಇದನ್ನ ತಡೆಗಟ್ಟೋ ಪ್ರಯತ್ನ ನಾವು ನೀವು ಮಾಡ್ಬೇಕಾಗಿದೆ ಸರ್.